Okay, see the next expression is expression for an electric field at a point on the equatorial line of an electric dipole. Okay, previous class ನಾವು on the dipole axis ಯಾವುದೋ ಒಂದು ಸರ್ಟನ್ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂತ ಫೈಂಡ್ ಔಟ್ ಮಾಡಿದ್ವಿ. ಸೊ ಸಪೋಸ್ ಇನ್ ಕೇಸ್ ಆಫ್ in the dipole, if you have taken an equatorial line, in that equatorial line, if I want to find out an electric field, so how much it is, that we have to find out in this class. So adana ee class alli ನಾವು find out ಮಾಡಬೇಕು. So for that, observe carefully. I am going to take this dipole. So it contains two charges separated by a certain distance. So this is a plus q and it is a minus q. Okay, so two charges are separated by a certain distance that we have taken as what? Dipole. The distance we have taken as 2a. 2 is the distance between the two charges, and I have taken the what? The center of the dipole. It is the center of the dipole that is indicated with O, and we have to take the equatorial line. Equatorial line ಎಲ್ಲಿ ತಗೋಬೇಕು? So this is the equatorial line. This is the equatorial line. Okay, so ಈ ಒಂದು ಲೈನ್ ಅಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ದಿಸ್ ಇಸ್ ವಾಟ್? ಈಕ್ವಿಟೋರಿಯಲ್ ಲೈನ್. ನಾವು ಈಕ್ವಲ್ ಆಗಿ ಡಿವೈಡ್ ಮಾಡಿದೆ ಯಾವುದನ್ನ? ಈ ಡೈಪೋಲ್ ಲೆಂತ್ ಏನಿತ್ತು 2a ನ ಈಕ್ವಲ್ ಆಗಿ ಡಿವೈಡ್ ಮಾಡಿದ್ವಿ. ಓಕೆ, ದಟ್ ವಿ ಕಾಲ್ಡ್ ಎಸ್ ದ ಈಕ್ವಿಟೋರಿಯಲ್ ಲೈನ್. ಸೊ ಅಬ್ಸರ್ವ್ ಕೇರ್ಫುಲಿ, ಈ ಒಂದು ಲೈನ್ ಅಲ್ಲಿ ನಾವು ಎಲ್ಲ ಸರ್ಟನ್ ಪಾಯಿಂಟ್ ಅಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡಬೇಕು. ನಾವು ದಿಸ್ ಇಸ್ ದ ಪಾಯಿಂಟ್ ಐ ಚೂಸ್. ಸೊ at this point I want to find out the electric field due to because of the plus q and due to because of the minus q. ಇವೆರಡು ಚಾರ್ಜ್ ಇದ್ದ ಏನು ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಸಿಗುತ್ತೆ ಅಂತಕ್ಕಂಥ ನೋಡಬೇಕು. ಓಕೆ, ಅಬ್ಸರ್ವ್ ಕೇರ್ಫುಲಿ. ನಾವು ದಿಸ್ ಇಸ್ ಅ ಪ್ಲಸ್ ಕ್ಯೂ. ಡ್ಯೂ ಟು ಬಿಕಾಸ್ ಆಫ್ ದ ಪ್ಲಸ್ ಕ್ಯೂ, ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್? ನಾವು ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಈ ಒಂದು ಡೈರೆಕ್ಷನ್ಗೆ ಏನು ಮಾಡುತ್ತೆ? ಸೊ ದಿಸ್ ಇಸ್ ವಾಟ್? ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಬಿಕಾಸ್ ಆಫ್ ದ ವಾಟ್? ಪ್ಲಸ್ ಕ್ಯೂ ಚಾರ್ಜ್. ಸೊ ದಟ್ ಈಸ್ ಇ ಪ್ಲಸ್ ಕ್ಯೂ. ಓಕೆ, ಸೊ ಅದೇ ರೀತಿ ನಾವು ದಿಸ್ ಇಸ್ ವಾಟ್? ಮೈನಸ್ ಕ್ಯೂ. ಇಲ್ಲಿ ಏನಾಗುತ್ತೆ? ಇಟ್ ಈಸ್ ಟುವರ್ಡ್ಸ್ ದ ಮೈನಸ್ ಕ್ಯೂ ಚಾರ್ಜ್. ಸೊ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇನ್ ದಿಸ್ ಡೈರೆಕ್ಷನ್. ಓಕೆ, ಸೊ ದಟ್ ಈಸ್ ಇ ಮೈನಸ್ ಕ್ಯೂ. ನಮಗೆ ಗೊತ್ತಿದೆ ಪಾಸಿಟಿವ್ ಚಾರ್ಜ್ಗೆ ಇಟ್ ಈಸ್ ಅವೇ. ಸೊ ದಟ್ ಈಸ್ ಅವೇ ಹೌ ಟೇಕನ್ ಯಾವುದೋ ಈ ಪಾಯಿಂಟ್ ಇದ್ದ. ಓಕೆ, ಯಾಕಂದರೆ ಈ ಪಾಯಿಂಟ್ ನಾವು ಎಲೆಕ್ಟ್ರಿಕ್ ಫೀಲ್ಡ್ನ ಫೈಂಡ್ ಔಟ್ ಮಾಡ್ತೀವಿ ಡ್ಯೂ ಟು ಬಿಕಾಸ್ ಆಫ್ ದ ಪಾಸಿಟಿವ್ ಚಾರ್ಜ್. ಯಾವ ಡೈರೆಕ್ಷನ್ ಆಗಿದೆ ಎಲೆಕ್ಟ್ರಿಕ್ ಫೀಲ್ಡ್? ಈ ಡೈರೆಕ್ಷನ್ ಆಗಿದೆ. ಅದೇ ರೀತಿ ನೆಗೆಟಿವ್ ಚಾರ್ಜ್ಗೆ ಇಟ್ ಈಸ್ ಟುವರ್ಡ್ಸ್ ನೆಗೆಟಿವ್ ಚಾರ್ಜ್. ಯು ಆರ್ ಟೇಕನ್ ಇನ್ ದಿಸ್ ಡೈರೆಕ್ಷನ್. ಓಕೆ, ಅಬ್ಸರ್ವ್ ಕೇರ್ಫುಲಿ. ನಾವು ವಾಟ್ ಎವರ್ ದ ಡಿಸ್ಟೆನ್ಸ್ ಈಸ್ ದೇರ್ ಇನ್ ಬಿಟ್ವೀನ್ ದ ವಾಟ್ ಎವರ್ ದ ಡೈಪೋಲ್ ಸೆಂಟರ್ ಟು ದ ವಾಟ್? ಅಟ್ ದ ಪಾಯಿಂಟ್. ಓಕೆ, ದಟ್ ಯು ಆರ್ ಟೇಕನ್ ಎಸ್ ದ ಆರ್. ಅಂದರೆ ಇದು ಮತ್ತೆ ಇರ್ತಕ್ಕಂಥ ಡಿಸ್ಟೆನ್ಸ್ನ ಆರ್ ಅಂತ ತೊಗೊಳ್ತೀನಿ. ಓಕೆ, ಯಾವ ಪಾಯಿಂಟಲ್ಲಿ ನಾನು ಎಲೆಕ್ಟ್ರಿಕ್ ಫೀಲ್ಡ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀನೋ ಆ ಪಾಯಿಂಟ್ಗೆ. ಓಕೆ, ಸೊ ನಾವು ದಿಸ್ ವಾಟ್ ಎವರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಪ್ರೊಡ್ಯೂಸ್ಡ್ ಇನ್ ದಿಸ್ ಕೇಸ್. ಓಕೆ, ಸೊ ಇಟ್ ರಿಸಾರ್ವ್ಡ್ ಇನ್ ಟು ದ ಟೂ ಕಾಂಪೋನೆಂಟ್ಸ್. ಯಾಕಂದರೆ ಇದು ಲೈನಲ್ಲಿ ಇಲ್ಲ, ಡೈಪೋಲ್ ಆಕ್ಸಿಸ್ ಅಲ್ಲಿ ಇಲ್ಲ. ಓಕೆ, ಸೊ ಇಟ್ ಮೇಕ್ಸ್ ಎ ಸಡನ್ ಆ್ಯಂಗಲ್. ಇದೇನಾಗಿದೆ? ಸಡನ್ ಆ್ಯಂಗಲ್ನ ಮಾಡಿದೆ. ಎಷ್ಟು ಆ್ಯಂಗಲ್ ಮಾಡಿಸಿ? ದಿಸ್ ಇಸ್ ದ ಆ್ಯಂಗಲ್ ಥೀಟಾ. Now we can draw the a line which is parallel to this whatever the axial line is there. So we can draw a line, parallel line like this. Okay, so it makes an angle theta. See, corresponding angles. ಅದೇ ರೀತಿ see, this is also what? Theta, and it is also what? Theta. Alternative angles. Your alternative interior angles. See, ಇದೊಂದು parallel no, ಇದೊಂದು parallel no. It forms an alternative interior angles, and it is what? Theta. It is also theta. Corresponding angles. Two parallel corresponding angles. Okay. Now this we are whatever the electric field is there. This electric field we are resolved into the two components. ಎರಡು ಕಾಂಪೊನೆಂಟ್ಸ್ ಆಗಿ ರಿಸಾಲ್ವ್ ಮಾಡ್ತೀವಿ. ವಿ ನೋ ದಟ್ ದ ವೆಕ್ಟರ್ ಈಸ್ ರಿಸಾಲ್ವ್ಡ್ ಇಂಟು ದ ಟೂ ಕಾಂಪೊನೆಂಟ್ಸ್. ಯಾವುದೋ ಒಂದು ವೆಕ್ಟರ್ ಎ ಇದೆ ಅಂತಂದರೆ, ಸೊ ಇನ್ ದ ವಾಟ್ ಪ್ಲೇನ್ ದಟ್ ವಿ ಆರ್ ರಿಸಾಲ್ವ್ಡ್ ಇಂಟು ದ ವಾಟ್? ಟೂ ಕಾಂಪೊನೆಂಟ್. ಈ ವೆಕ್ಟರ್ ಎನ್ನ ನಾವು ಯಾವ ರೀತಿ ರಿಸರ್ವ್ ಮಾಡಿದ್ವಿ? ಟೂ ಕಾಂಪೊನೆಂಟ್ಸ್ ಎ ಕಾಸ್ ಥೀಟಾ ಅಂಡ್ ಎ ಸೈನ್ ಥೀಟಾ. ಅಲಾಂಗ್ ಎಕ್ಸ್ ಆಕ್ಸಿಸ್ ಎ ಕಾಸ್ ಥೀಟಾ, ಅಲಾಂಗ್ ವೈ ಆಕ್ಸಿಸ್ ಎ ಸೈನ್ ಥೀಟಾ. ಅದೇ ರೀತಿಯಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ನ ರಿಸರ್ವ್ ಮಾಡ್ತಾ ಇದ್ದೀನಿ. ಸೊ ಇಟ್ ಈಸ್ ಅಲಾಂಗ್ ದಿಸ್ ವಾಟ್? ದಿಸ್ ಡೈರೆಕ್ಷನ್ ವಿ ಆರ್ ರಿಸರ್ವ್ಡ್ ಇಂಟು ಇ ಪ್ಲಸ್ ಕ್ಯೂ ಕಾಸ್ ಥೀಟಾ.
ಓಕೆ ಅಲಾಂಗ್ ದ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್. ಅದೇ ರೀತಿ ಇನ್ ದ ವಾಟ್ ವೈ ಡೈರೆಕ್ಷನ್ ಇ ಪ್ಲಸ್ ಕ್ಯೂ sin theta. Okay, so again resolve this electric field due to because of the minus q charge. Again here ಇಲ್ಲಿ again two directions ಯಾವುದು, this is the one direction and it is the what another direction. Again we resolve into the what two components. See two components again resolve ಮಾಡ್ತಾ ಇದ್ದೀನಿ. Okay, see again this is the direction of the what e minus q vector. So it is resolved into the two components, x component and y component. X component ಮತ್ತು y component. X component ಏನಾಗುತ್ತೆ e minus q cos theta and y component ಏನಾಗುತ್ತೆ e minus q sin theta. e minus q sin theta. That is a what component of an electric field along the x axis and along the y axis in both the cases, for the plus q charge and for the minus q charge. Okay, so here also we are resolved into the two components. Okay, ಎರಡು component resolve ಮಾಡಿದ್ವಿ. So this is the thing, and we know the direction of this dipole, that is negative to the positive. So this is the direction of the what dipole. Okay, ಈಗ ನಾವೇನು ಬರೀಬೇಕು, ಎಲೆಕ್ಟ್ರಿಕ್ ಫೀಲ್ಡ್ನ ಬರೀಬೇಕು ಫಾರ್ ದ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಫಾರ್ ದ ವಾಟ್ ನೆಗೆಟಿವ್ ಚಾರ್ಜ್. ಓಕೆ, ಈಗ ಡ್ಯೂ ಟು ಬಿಕಾಸ್ ಆಫ್ ದ ಪಾಸಿಟಿವ್ ಚಾರ್ಜ್ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ವಿ ಹ್ಯಾವ್ ಟು ರೈಟ್, ದಟ್ ಈಸ್ ಇ ಪ್ಲಸ್ ಕ್ಯೂ ಈಸ್ ಈಕ್ವಲ್ ಟು ಯಾವುದು ಪ್ಲಸ್ ಕ್ಯೂ ಚಾರ್ಜ್ ಇದೆ, ಏನು ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಈಸ್ ಈಕ್ವಲ್ ಟು 1/4πx0 ಚಾರ್ಜ್ ಏನು ಪ್ಲಸ್ ಕ್ಯೂ ಬೈ ಡಿಸ್ಟೆನ್ಸ್. ಯಾವ ಡಿಸ್ಟೆನ್ಸು ಯಾವ ಪಾಯಿಂಟಲ್ಲಿ ಫೈಂಡ್ ಔಟ್ ಮಾಡ್ತಿದ್ವಿ, ಎಲ್ಲಿದ್ದ ಚಾರ್ಜ್ ಇದ್ದ, ಅಂದರೆ ಈ ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ ಎಷ್ಟಿದೆ ಅಬ್ಸರ್ವ್ ಕೇರ್ಫುಲಿ. ನಮಗೆ ಈ ಡಿಸ್ಟೆನ್ಸ್ ಎಷ್ಟಿದೆ ಆರ್ ಅಂತ ಗೊತ್ತಿದೆ, ದಟ್ ಈಸ್ ಆರ್. ಆ್ಯಂಡ್ ಈ ಫ್ರಮ್ ದಿಸ್ ಸೆಂಟರ್ ಆಫ್ ದ ಡೈಪೋಲ್ ಟು ದ ವಾಟ್ ಚಾರ್ಜ್ ಕ್ಯೂ ಈಸ್ ನಥಿಂಗ್ ಬಟ್ ವಾಟ್ ಎ. ಯಾಕಂದರೆ ಇಲ್ಲಿ ಟೋಟಲ್ 2a ಇದೆ, ಇದೆಷ್ಟಿರುತ್ತೆ ಎ ಇರುತ್ತೆ. ನಾವು ವಿ ಕ್ಯಾನ್ ಫೈಂಡ್ ಔಟ್ ದಿಸ್ ಈಸಿಲಿ ಬೈ ಯೂಸಿಂಗ್ ದ ಪೈಥಾಗರಸ್ ಥಿಯರಮ್. ಓಕೆ, ಸೊ ನಾವು ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡಿಕೊಂಡ್ರೆ ಏನಾಗುತ್ತೆ, ಇದು ಏನಿದೆ ಆರ್ ಇದೆ, ಇದು ಎ ಇದೆ. ಸೊ ವಿ ಡೋಂಟ್ ನೋ ದಿಸ್ ಡಿಸ್ಟೆನ್ಸ್ ದಟ್ ವಿ ಹ್ಯಾವ್ ಟು ಫೈಂಡ್ ಔಟ್. ಸೊ ಅದನ್ನೇನಂತೋ ಎ ಬಿ ಅಂತೋ, ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ವಾಟ್ ಬಿ ಸಿ ಸ್ಕ್ವೇರ್ ಅಪ್ಲೈ ಮಾಡು. ಸೊ ಈಸ್ ಈಕ್ವಲ್ ಟು ಎ ಸಿ ಅಂತಂದರೆ ಎಷ್ಟಿದೆ ಆರು, ಅಂದರೆ ಆರ್ ಸ್ಕ್ವೇರ್ ಪ್ಲಸ್ ಬಿ ಸಿ ಅಂದರೆ ಎಷ್ಟಿದೆ ಎ ಸ್ಕ್ವೇರ್. ಓಕೆ, ನಮಗೆ ಬೇಕಾಗಿರ್ತಕ್ಕಂಥದ್ದು ಎ ಬಿ ಸ್ಕ್ವೇರ್ ಇದೆ, ಎ ಬಿ ಬೇಕು. ಎ ಬಿ ಕೊಟ್ಟು ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೊ therefore this is the distance what square root of r square plus a square. ಓಕೆ, ನಮಗೆ ಫಾರ್ಮುಲಾದಲ್ಲಿ ಏನಿದೆ, ಸೊ ಇನ್ ಕೇಸ್ ಆಫ್ ದ ಫಾರ್ಮುಲಾ ಆರ್ ಸ್ಕ್ವೇರ್ ಅಂತ ಇತ್ತು. ಇನ್ ದ ಪ್ಲೇಸ್ ಆಫ್ ಆರ್ ಅಂದರೆ ಡಿಸ್ಟೆನ್ಸ್ ಎಷ್ಟಿದೆ, ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಸ್ಕ್ವೇರ್ ರೂಟ್ ಈಸ್ ಹೋಲ್ ಸ್ಕ್ವೇರ್. ಓಕೆ, ಸೊ ನಮಗೆ ಫಾರ್ಮುಲಾ ಇರ್ತಕ್ಕಂಥದ್ದೇನು 1/4π0 ಕ್ಯೂ ಬೈ ಆರ್ ಸ್ಕ್ವೇರ್ ಇತ್ತು. ಆದರೆ ಆರ್ ಪ್ಲೇಸಲ್ಲಿ ಏನಿದೆ, ಇನ್ ದ ಪ್ಲೇಸ್ ಆಫ್ ಆರ್ square root of r square plus a square is the distance. Okay, so that is square. Okay, so if you can square root and what this square is there, it will get cancelled. Square root cancel out. What is the remaining? 1/4πx0 q by r square plus a square. Okay, so it is what away from the what charge, away from the charge. ಓಕೆ, ಸೊ ಇದು ಅವೇ ಫ್ರಮ್ ದ ಚಾರ್ಜಿಂದ ದೂರ ಹೋಗ್ತಿದೆ. ಅದೇ ರೀತಿ ಫಾರ್ ದ ಮೈನಸ್ ಕ್ಯೂ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು 1/4πx0. ಓಕೆ, ಸೊ 1/4πx0 ಕ್ಯೂ ಬೈ ಅಗೈನ್ ಯಾವುದು ನಮಗೆ ಬೇಕು, ಈ ಡಿಸ್ಟೆನ್ಸ್ ಬೇಕು. ಓಕೆ, ಡಿಸ್ಟೆನ್ಸ್ ಎಷ್ಟಿದು ಅಗೈನ್ ಸಿ, ದಿಸ್ ಇಸ್ ವಾಟ್ ಟ್ರಯಾಂಗಲ್, ಇಟ್ ಇಸ್ 90 degrees there. We know this is a distance here and it is a distance r. Again it is also what we get, we get square root of a square plus r square plus a square. So again square and square root gets cancelled, remaining what we get, r square plus a square only we get, r square plus a square. But it is what towards the charge. ಇದು ಯಾವ ಕಡೆ ಇದೆ, towards direction towards the charge ಇದೆ. We can write towards the charge. ಓಕೆ, ಸೊ ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡಿದ್ವಿ ಎಲ್ಲಿ, ಡ್ಯೂ ಟು ಬಿಕಾಸ್ ಆಫ್ ದ ಪ್ಲಸ್ ಕ್ಯೂ ಚಾರ್ಜ್ ಆ್ಯಂಡ್ ಮೈನಸ್ ಕ್ಯೂ ಚಾರ್ಜ್ ಅಟ್ ದ ಪಾಯಿಂಟ್ ಪಿ. ನಾವು ಬಟ್ ಇಯರ್
in this case we have to find out what resultant electric field at the point P. Resultant electric field ಅನ್ನ find out ಮಾಡಬೇಕು. Okay, so in this case what happens here, observe carefully here. This is the resultant electric field plus Q, that is electric field plus Q due to because of the plus Q is resolved into the two components ಏನಂತ E plus Q cos theta, E minus Q cos theta. Okay, E plus Q cos theta, E plus Q sin theta. Again for the negative charge E minus Q cos theta, again here E minus Q sin theta ಅಂತ. See, these are in opposite direction. What ಏನಿದೆ opposite direction ಅಲ್ಲಿದೆ. These are in opposite direction, those will cancel each other. ಅವೆರಡು ಏನಾಗುತ್ತೆ cancel ಆಗುತ್ತೆ. And these are in the same direction. ಈ ಡೈರೆಕ್ಷನ್ ಆಗಿದೆ, those will add up each other. These components, the components along the x axis, those will add up each other. ಅಂದ್ರೆ ಅವೆರಡು ಆಡ್ ಆಗುತ್ತೆ. And components along the vertical, those are in opposite direction, those will cancel each other. ಇವೆರಡು ಏನಾಗುತ್ತೆ cancel ಆಗುತ್ತೆ, ಇವೆರಡು ಏನಾಗುತ್ತೆ add ಆಗುತ್ತೆ. Therefore we can write the resultant electric field. Resultant electric field. Resultant electric field ಏನು ಬರೀಬಹುದು, that is E is equal to ಏನಿದೆ resultant electric field. So this is the resultant electric field. ಇದು ಪ್ಲಸ್ ಕ್ಯೂ ಚಾರ್ಜ್ ಇದೆ, ಇದು ಮೈನಸ್ ಕ್ಯೂ ಚಾರ್ಜ್ ಇದೆ. ಆದರೆ resultant electric field ಎಲ್ಲಿ ಸಿಗುತ್ತೆ ನಮಗೆ? So this is the resultant electric field due to because of both the charges. Okay, so that is equal to the what is there, E plus Q cos theta plus E minus Q cos theta. Okay, so along which direction ಇದೆ ನೋಡಿ, ಈ ಡೈರೆಕ್ಷನ್ ಇದೆ, ಆದರೆ it is opposite to the what, the direction of the dipole. See, from negative to the positive direction of the dipole, but the electric field is in this direction, it is opposite. So that's why you can write what, minus P cap. Minus indicates the opposite. Okay, now we can substitute the values. ಈಗ ನಾವು ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡೋಣ. therefore electric field E is equal to, ಈ ಮೈನಸ್ ನ ಔಟ್ ಸೈಡ್ ಬರೀತೀನಿ, ಮೈನಸ್. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಬಿಕಾಸ್ ಆಫ್ ಪ್ಲಸ್ ಚಾರ್ಜ್ ಏನಿದೆ 1/4 x naught q by r square plus a square plus, okay, again due to because of minus charge, that is 1/4 x naught q by r square plus a square. ಇಲ್ಲಿ ಕಾಸ್ ಥೀಟಾ ಇದೆ, ಇಲ್ಲಿ ಕಾಸ್ ಥೀಟಾ ಇದೆ, ನಾನು ಔಟ್ಸೈಡ್ ತೊಗೊಳ್ತೀನಿ. I write outside and P cap is there. We already wrote minus in front. Okay, minus in the front al bardidi. So we get, see, this is the, and these are what similar. So we can say we can add up these two. Therefore E is equal to minus ಏನಾಗುತ್ತೆ 1 plus 1 2 ಆಗುತ್ತೆ. So it becomes what, 2q by 4 x naught into r square plus e square. Okay, into, observe carefully, cos theta. ಏನು ಕಾಸ್ ಥೀಟಾ ಅಂತಂದರೆ, ಸೊ ನಮಗೆ ಗೊತ್ತಿದೆ. ಓಕೆ, ಸೊ ವಿ ಹ್ಯಾವ್ ಟು ಡಿಫೈನ್ ದ ಥೀಟಾ. ಥೀಟಾನ ಡಿಫೈನ್ ಮಾಡು. ಕಾಸ್ ಥೀಟಾ ಅಂತಂದರೆ ಏನಿದೆ, ಕಾಸ್ ಥೀಟಾ ಈಸ್ ಈಕ್ವಲ್ ಟು ವಾಟ್, ಅಡ್ಜಸೆಂಟ್ ಸೈಡ್ ಬೈ ಹೈಪಾಟಿನ್ಯೂಸ್ ಸೈಡ್. ಅಡ್ಜಸೆಂಟ್ ಸೈಡ್ ಬೈ ಹೈಪಾಟಿನ್ಯೂಸ್. ಇಲ್ಲಿ ಕಾಸ್ ಥೀಟಾ ಯಾವುದು, ಇದು ಯಾವ, ಇಫ್ ಕ್ಯಾನ್ ಟೇಕ್ ಎನಿ ಒನ್ ವಿ ಗೆಟ್ ದ ಸೇಮ್ ಥಿಂಗ್. ಕಾಸ್ ಥೀಟಾ ಈಸ್ ಈಕ್ವಲ್ ಟು ವಾಟ್, ಅಡ್ಜಸೆಂಟ್ ಸೈಡ್ ಈಸ್ ವಾಟ್, ಎ by what is the hypotenuse, square root of r square plus e square. Okay, so therefore we can substitute in the place of cos theta, we can substitute the value. Cos theta ಇರುತ್ತರ ಈ ವ್ಯಾಲ್ಯೂ ನ ಹಾಕಿ, in the place of cos theta we can write a by square root of r square plus a square into p cap. ಈ square root of r square plus a square is nothing but what, power of 1/2. Square root is nothing but what, power of 1/2. And here in this case here already what, r square plus a square ಇದೆ, r square plus a square whole power 1/2 into r square plus a square, power ಏನು 1. Now base is same, you can add the powers by using the identity. What we get, 1/2 plus 1 is nothing but what, 3/2. means r square plus a square whole power 3/2 ಆಗುತ್ತೆ. r square plus a square whole power 3/2. Now we can write that is electric field, resultant electric field E is equal to minus 2q, here a is a, I will write a, 2qa by 4 x naught. We can add these to what we get, r square plus a square whole power 3/2 into p cap. Okay, observe carefully.
ನಮಗೆ ಗೊತ್ತಿದೆ ಆಲ್ರೆಡಿ ವಿ ನೋ ದಟ್. ಸೊ 2a into q is nothing but what? p. 2a into p is nothing. 2a into q is nothing but what? p ಅಂತ ಗೊತ್ತಿದೆ. ಸೊ 2aq ಇದೆ. ಇನ್ ದ ಪ್ಲೇಸ್ ಆಫ್ 2aq or 2a into q we can write p ನ ಬರೀಬಹುದು. therefore electric field E is equal to what? Minus p by 4 pi x naught r square plus a square whole power 3 by 2 into in the direction of what? P cap. Okay, so this is the expression for the electric field where on the equatorial line. But here for the short dipole we know that for the short dipole we know that what? R is greater than A. We can neglect the what? A. So again out the r square whole power 3 by 2 ಮಿಕ್ಕುತ್ತೆ. Okay, now we can write electric field E is equal to minus P by 4 pi x naught r square whole power what? 3 by 2 into P cap. ಇಲ್ಲಿ square root 2 square ಯಾವುದು 2 gets cancel. Remaining is what? 3. Therefore electric field E is equal to minus P by 4 pi xl naught into what? R power 3 into P cap. R power 3 into P cap ಅಥವಾ P 1 by 4 pi x naught P by R cube ಅಂತ ಬರೀಬಹುದು. So this is the expression for the electric field in an equatorial line of the dipole. So ಇದು final expression. We can write 1 by 4 pi x naught into P by R cube. Okay, no problem. And this is the final expression. P is the what? Dipole, and here R is the distance between the what? Point and the center of the dipole. So this is a final expression for the electric field at a point on the equatorial line of an electric dipole.